ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬಿಡು ಮಮ್ಮಿ ಬೇಬಿ, ಅಕ್ಕ ಇದ್ದಾಳೆ. ಇರ್ಲಿ ಬಿಡು, ಐ ಡೋಂಟ್ ಕೇರ್. ಅಮ್ಮ ಅಜ್ಜಿ ಏನಾದರೂ ಬಂದ್ರೆ? ನೀನೇ ಅಲ್ವಾ ಹೇಳಿದ್ದು ಎಲ್ರು ಮುಂದೆ ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ. ಅನ್ಬೋಸ್ ಇವಾಗ. ಬಿಡು ಅಮ್ಮ ಬೇಬಿ. ನಾನು ಬಿಡಲ್ಲ. ಸತ್ಯ, ಇಟ್ಟು ಕಲ್ಸಾಗಿದ್ರೆ ಲಟ್ಸು. ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು. ಕರ್ಮ ಕರ್ಮ. ಸರಿ ಅಕ್ಕ. ಅಮೂಲ್ ಬೇಬಿ, ಸತ್ಯ, ಹಿಟ್ ಸರಿಯಾಗಿ ನಾದಿಲ್ಲ ಅಂದ್ರೆ ಸಾಫ್ಟ್ ಆಗಿ ಬರಲ್ಲ. ಈಗ ಎಷ್ಟಾಗಿದೆಯೋ ಸಾಕು ಅಮೂಲ್ ಬೇಬಿ. ಸತ್ಯ, ಏನ್ ಮುಖ ನೋಡ್ಕೊಂಡು ಕಿಸಿತಾ ಇದೆಯಾ? ಹೋಗ್ ಮುಖ ತೊಳ್ಕೊ. ಅಡ್ಗೆ ಮಾಡಕ್ಕೂ ಬಿಡಲ್ಲ. ಸತ್ಯ, ಒಂದ್ ನಿಮಿಷ ಇರು, ನಾನೇ ಒರೆಸ್ತೀನಿ. ಅತ್ತೆ, ಹಲೋ ಅತ್ತೆ, ಹೇಗಿದ್ದೀರಾ? ಏನು ಅಲ್ಲೇ ಟೆಂಟ್ ಹಾಕೊಂಡು ಕೂತಿರೋ ಹಾಗಿದೆ? ಮನೆ ದಾರಿ ಮರ್ತೋಯ್ತಾ ಹೇಗೆ? ಅತ್ತೆ, ಅದು ಇನ್ನೇನು ಹೊರಟ್ಬಿಡ್ತೀವಿ. ಯಾವಾಗ? ದಸರಾಗ್ ಹೋದವರು ದೀಪಾವಳಿ ಮುಗಿಸ್ಕೊಂಡೇ ಬರ್ತಿರೋ ಹೇಗೆ? ಇಲ್ಲ ಅತ್ತೆ, ನಾಳೆನೇ ಇಲ್ಲಿಂದ ಹೊರಟ್ಬಿಡ್ತೀವಿ. ಖಂಡಿತ ಸಾಧ್ಯ ಇಲ್ಲ. ಇವತ್ತೇ ಈಗಲೇ ಅಲ್ಲಿಂದ ಹೊರಟು ಬರಬೇಕು. ಯಾಕತ್ತೆ, ಏನಾದ್ರೂ ಸಮಸ್ಯೆನಾ? ಪ್ರಶ್ನೆ ಕೇಳಬೇಡ. ಹೊರಟು ಬಾ ಅಂತ ಹೇಳಿದ ತಕ್ಷಣ ಹೊರಟು ಬರ್ತಾ ಇರಬೇಕು ಅಷ್ಟೇ. ಅಲ್ಲ ಅತ್ತೆ, ಇದ್ದಕ್ಕಿದ್ದ ಹಾಗೆ ಹೊರಟ್ರೆ ಇಲ್ಲಿ. ಕಥೆ ಹೇಳಬೇಡ. ಇದು ನಿನ್ನ ಕೊನೆ ಅವಕಾಶ. ಕೊನೆ ಅವಕಾಶನೂ ಕಳ್ಕೊಳ್ಬೇಕು ಅಂತಿದ್ರೆ ಅಲ್ಲೇ ಇದ್ಬಿಡು, ಬರಬೇಡ. ಬಿಡು ನನ್ನ ಕೈನ. ಇನ್ನು ನೀನ್ ಏನ್ ಅನ್ಕೊಂಡಿದ್ಯಾ? ನೋಡು ದಿವ್ಯಾ, ನನ್ನ ಮುಟ್ಟ ಯೋಗ್ಯತೆ ನಿನ್ಗಿಲ್ಲ. ದೂರ ಆಯ್ತು, ಸ್ಟೇ ಇನ್ ಯೋರ್ ಲಿಮಿಟ್ಸ್. ಈಗ ಏನಾಯ್ತು ಅಂತ ಕೋಪ ಮಾಡ್ಕೊಂಡಿದ್ಯಾ? ಮಾತಾಡಕ್ ತಾನೇ ಕರ್ತಿದ್ದು. ಈ ಆಟಿಟ್ಯೂಡ್ ಅಲ್ಲಿ ಮಾತಾಡ್ಬೇಡ, ಚೆನ್ನಾಗಿರಲ್ಲ. ಮೋರ್ ಓವರ್, ನಾನ್ ನಿನ್ ಬಾಯ್ ಫ್ರೆಂಡು ಅಲ್ಲ, ಫಿಯಾನ್ಸೇನೂ ಅಲ್ಲ. ನಾನ್ ನಿನ್ ತಂಗಿ ಗಂಡ, ಅದು ನೆನ್ಪಿರ್ಲಿ. ತಾಳಿ ಕಟ್ಟಿದ ತಕ್ಷಣ ಗಂಡ ಹೆಂಡತಿ ಆಗೋ ಆಗಿದ್ರೆ. ಹಲೋ, ನಿಮ್ ಕಡೆ ಹೇಗೋ ನನ್ಗೆ ಗೊತ್ತಿಲ್ಲ, ನಮ್ ಕಡೆ ಹಾಗೇನೆ. ತಾಳಿ ಕಟ್ಟಿದ್ಮೇಲೆ ಅವ್ರ ಗಂಡ ಹೆಂಡತಿನೇ. ನಿನಗ್ ಯಾಕೆ ನನ್ ಮೇಲೆ ಇಷ್ಟೊಂದು ಕೋಪ ಅಂತ? ಓ, ನಿನ್ನನ್ ಬಿಟ್ಟು ಓಡೋಗಿ ಬೇರೆಯವ್ರನ್ನ ಮದ್ವೆ ಆದೆ ಅಂತನಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಮೋಸ ಮಾಡ್ದವಳು ನೀನು. ನಿನ್ ಜೊತೆ ಒಂದ್ ಮಾತು ಮಾತಾಡಿದ್ರು ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಸರಿ, ನಿನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೀನ್ ಹೇಳ್ತಾ ಇರೋದು ಸರಿನೇ. ಆದ್ರೆ ನನ್ ಜಾಗದಲ್ಲಿ ನಿಂತ್ಬಿಟ್ಟು ಯೋಚನೆ ಮಾಡು. ನಿಜ ಏನು ಅಂತ ನಿನ್ಗೆ ಗೊತ್ತಾಗತ್ತೆ. ನಿನ್ ನಿಜ ನೀನ ತಾನೇ ಇಟ್ಕೋ, ಅದ್ ನನಗ್ ಬೇಕಾಗಿಲ್ಲ. ಕಾರ್ತಿಕ್, ಒಂದ್ ನಿಮಿಷ ಕೇಳಿಸ್ಕೊ. ನಿಜ ಯಾವತ್ತಿದ್ರು ಒಂದೇ.
ಅದ್ರಲ್ಲಿ ನನ್ನ ನಿಜ ನಿನ್ನ ನಿಜ ಅಂತಿಲ್ಲ. ಆದ್ರೆ ಇವತ್ತು ನಮ್ಮ ಜೀವನ ಈ ರೀತಿ ಆಗೋ ಕಾರಣ ನಾನಲ್ಲ. ನೋಡು, ನನ್ಗೇನು ಕೇಳಕ್ ಇಷ್ಟ ಇಲ್ಲ. ಅದ್ರಲ್ಲೂ ನೀನ್ ಹೊಸ ಕತೆ ಕೇಳಕ್ಕಂತೂ ನಾನಂತೂ ರೆಡಿ ಇಲ್ಲ. ಜಸ್ಟ್ ಲೀವ್ ಮೀ. ಆದ್ರೆ ನಾನೀಗಿದ್ನ ನಿನ್ಗೆ ಹೇಳ್ಬೇಕು, ನೀನ್ ಕೇಳಲೇಬೇಕು. ಈ ವಿಷಯ ನಿನ್ಗೆ ಹೇಳಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರಲ್ಲ. ವಿಲ್ ಯು ಪ್ಲೀಸ್ ಶಟ್ ಅಪ್? ಇನ್ ನೀವ್ಯಾರು ನನ್ನ ಬಾಯಿ ಮುಚ್ಚಕ್ಕಾಗಲ್ಲ. ಅದ್ ಮದ್ವೆ ಮನೆಯಿಂದ ನಾನು ಓಡೋಗಿಲ್ಲ. ನಾನು ಓಡೋಗ ಕಾರಣ ಸತ್ಯ. ಇದು ನೀನ್ ಹಳೇ ಚಾಳಿ ಅಲ್ವಾ? ಮಾಡಬಾರ್ದು ಮಾಡೋದು, ಅದಾದ್ಮೇಲೆ ನನ್ ಸತಿನ ಮೇಲೆ ಹೇಳೋದು. ಆದ್ರೆ ನಾನು ನಿಜಾನೇ ಹೇಳ್ತಾ ಇರೋದು ಕಾರ್ತಿಕ್, ನಾನು ಸುಳ್ಳು ಹೇಳ್ತಿಲ್ಲ. ನಾನು ನಂಬು ಪ್ಲೀಸ್. ಮೋಸ ಮಾಡಿದವ್ರಿಗೆ ಸುಳ್ಳು ಹೇಳೋದು ಏನ್ ದೊಡ್ಡ ವಿಷಯ ಅಲ್ಲ. ನೋಡು, ಸತ್ತಿನ ಮೇಲೆ ಗೂಬೆ ಕುಡ್ಸಿದ್ರೆ ಚೆನ್ನಾಗಿರಲ್ಲ. ನಿಜ ಹೇಳೋದಕ್ಕೆ ಧೈರ್ಯ ಬೇಕು, ಅದ್ ನನಗಿದೆ. ಅವಳ ಮೇಲೆ ಗೂಬೆ ಕೂರ್ಸೋ ಹಾಗಿದ್ರೆ ನನಗಿಷ್ಟ ದಿನ ಬೇಕಿರ್ಲಿಲ್ಲ. ನಾನು ಇಷ್ಟ ದಿನ ಸುಮ್ಮನೆ ಇದ್ದಿದ್ದೆ ನೀವಿಬ್ರು ಚೆನ್ನಾಗಿರ್ಲಿ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ರು ನಂದೇ ತಪ್ಪು ಅನ್ನೋ ತರ ಆಡ್ತಾ ಇದ್ದಾರೆ. ಅದಕ್ಕೆ ನಾನು ಜಸ್ಟಿಫಿಕೇಶನ್ ಕೊಡ್ಬೇಕಲ್ವಾ ಕಾರ್ತಿಕ್? ನೋಡು, ಜಸ್ಟಿಫಿಕೇಶನ್ ಹೆಸರಲ್ಲಿ ಸತ್ತಿನ ಹೆಸರಿಗೆ ಮಸಿ ಬೆಳೆದ್ರೆ ನಾನ್ ಸುಮ್ಮನೆ ಇರಲ್ಲ. ಹಾಗಿದ್ರೆ ಸುಳ್ಳುನ್ನೇ ನಿಜ ಅಂತ ಅನ್ಕೊಂಡಿರ್ತೀಯ, ಅಥವಾ ನಿಜ ತಿಳ್ಕೊಳ್ಳೋ ಆಸೆ ಇದೆಯಾ? ಏನ್ ನಿಜ? ಯಾವ ನಿಜ? ನೋಡು ಕಾರ್ತಿಕ್, ಬಾಲ ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದ. ಆದ್ರೆ ನಾನು ಯಾವತ್ತೂ ಅವನ್ನ ಪ್ರೀತಿ ಮಾಡಿರ್ಲಿಲ್ಲ. ಮನೆಯವ್ರು ನೋಡ್ದ ಹಾಗೆ ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ನೀನು ನನ್ನ ಪ್ರೀತಿ ಮಾಡಕ್ ಶುರು ಮಾಡಿದೆ. ಅದೇ ಟೈಮಲ್ಲಿ ಸತ್ಯಂಗೂ ನಿನ್ ಮೇಲೆ ಪ್ರೀತಿ ಆಯ್ತು. ಯಾವಾಗ ನಿನ್ನ ಮದ್ವೆ ಫಿಕ್ಸ್ ಆಯ್ತೋ ಅವಳಿಗೆ ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಓ, ಅದಕ್ಕೆ ಅಲ್ವಾ ಅವಳು ಅಷ್ಟೊಂದು ಸಾಲ ಮಾಡ್ಕೊಂಡು ನಿನ್ ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಪ್ರಿಪೇರ್ ಆಗಿದ್ದು? ಅಲ್ಲೇ ಇರೋದು ಪಾಯಿಂಟ್ ಕಾರ್ತಿಕ್. ಅವಳು ಅಷ್ಟೆಲ್ಲ ಸಾಲ ಮಾಡಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ನನ್ ಮದ್ವೆ ಆಗ್ಲಿ ಅಂತ ಅಲ್ಲ, ಅವಳ ಮದ್ವೆ ಆಗ್ಲಿ ಅಂತ. ಅವಳ ಮದ್ವೆಗೋಸ್ಕರನೇ ಅವಳು ಅಷ್ಟೊಂದು ಸಾಲ ಮಾಡಿ ಖರ್ಚು ಮಾಡಿದ್ದು. ಆ ಸತ್ಯ ಬಾಲನ್ ಜೊತೆ ಶಾಮೀಲಾಗಿ ಮದ್ವೆ ಮನೆಯಿಂದಾನೇ ನನ್ನನ್ನು ಕಿಡ್ನಾಪ್ ಮಾಡಿಸಿದ್ಲು. ನಾನ್ ಕೂತ್ಕೊಳ್ಳೋ ಜಾಗದಲ್ಲಿ ತಾನ್ ಕೂತು ನಿನ್ನ ಮದ್ವೆ ಆದ್ಲು. ಸ್ವಂತ ಅಕ್ಕಂಗೆ ಮೋಸ ಮಾಡಿದ್ಲು. ಎಲ್ರು ನನ್ನನ್ನು ಕೆಟ್ಟೋಳು ಅನ್ಕೊಂಡ್ರು. ಇದಕ್ಕೆಲ್ಲ ಕಾರಣನೇ ಸತ್ಯ, ಸೂತ್ರಧಾರಿನೂ ಸತ್ಯ. ನಾನು ನಿನಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಕಾರ್ತಿಕ್. ನೀನ್ ಬಂದಿಲ್ಲ ಅಂದಿದ್ರೆ ನಾನೇ ನಿನ್ನ ಹುಡ್ಕೊಂಡು ರಾಜವಲ್ಲಿ ಗಲ್ಲಿಗೆ ಬರೋಣ ಅಂತಿದ್ದೆ. ಬರ್ಬೇಕಾಗಿತ್ತು ಕಾಮಿಡಿ ಪೀಸು. ಬಂದಿದ್ದಿದ್ರೆ ಬೂರಿ ಭೋಜನ ಸಿಕ್ತಿತ್ತು. ಸತ್ಯ, ಕಾರ್ತಿ ಬಂದ್ರ? ನಿಮ್ಮ ನೋಡಿ ವರ್ಷಗಳೇ ಕಳೆದೋದಾಗಿತ್ತು. ನಾನು ಮನೇನ ತುಂಬಾ ಮಿಸ್ ಮಾಡ್ಕೊಂಡೆ ಚಿಕ್ಕಿ. ಅಪ್ಪ ಅಮ್ಮ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ಮತ್ತೆ ಸತ್ಯ, ಮನೇಲಿ ಎಲ್ರು ಹೇಗಿದ್ದಾರೆ? ಹಬ್ಬ ಹೇಗಾಯ್ತು? ಹಾ ಚಿಕ್ಕತ್ತೆ, ಎಲ್ಲರೂ ಚೆನ್ನಾಗಿದ್ದಾರೆ. ಹಬ್ಬ ಎಲ್ಲ ಚೆನ್ನಾಗಾಯ್ತು. ಸತ್ಯ, ಕಾರ್ತಿಕ್ ಏನಾಯ್ತು? ಯಾಕೆ ಹಾಗೆ ಹೋಗ್ಬಿಟ್ಟ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಎಲ್ಲ ಓಕೆ ತಾನೆ? ಚಿಕ್ಕಿ, ಬೇಗ ಮಾವನ ಮನೆಯಿಂದ ಬಂದೆ ಅಂತ ಮೋಸ್ಟ್ಲಿ ಬೇಜಾರಿರ್ಬೇಕು. ಸಾಕು ಸುಮ್ಮನಿರೋ.
ಎಲ್ಲ ಟೈಮಲ್ಲೂ ತಮಾಷೆ ಅಲ್ಲ. ಸತ್ಯ, ನೀನು ಹೇಳಮ್ಮ, ಏನಾಗಿದೆ ಅವನಿಗೆ? ಯಾಕಷ್ಟೊಂದು ಅಪ್ಸೆಟ್ ಆಗಿದ್ದಾನೆ? ಇಷ್ಟು ದಿನ ಅಲ್ಲೂ ಹೀಗೆ ಇದ್ನಾ? ಇಲ್ಲ ಚಿಕ್ಕತ್ತೆ, ಚೆನ್ನಾಗೇ ಇದ್ರು, ಖುಷಿಯಾಗೇ ಇದ್ರು. ಅಜ್ಜಿ ಅಮ್ಮ ಎಲ್ಲ ಕಾರ್ತಿಕ್ ನಡವಳಿಕೆ ನೋಡಿ ಎಷ್ಟು ಖುಷಿ ಪಟ್ರು ಗೊತ್ತಾ? ಹೊರಡಕ್ಕೂ ಸ್ವಲ್ಪ ಹೊತ್ತಿನ ಮುಂಚೆಯಿಂದ ಹೀಗಾಡ್ತಿದ್ದಾರೆ. ಏನಾಯ್ತು ಅಂತ ಗೊತ್ತಿಲ್ಲ. ಯಾಕೋ ಸಿಡ ಅಂತಿದ್ದಾರೆ. ಸರಿಯಾಗಿ ಮಾತು ಆಡ್ತಿಲ್ಲ. ಏನಾಯ್ತು ಅಂತ ಕೇಳಿದ್ರು ಹೇಳ್ತಿಲ್ಲ. ಹೌದಾ? ಏನಾಯ್ತು ಇವನ್ಗೆ? ಅವಳ ಮನ್ಸಲ್ಲಿ ಪ್ರೀತಿಗೆ ನಿಜವಾದ ಅರ್ಥ ಗೊತ್ತಿದ್ರೆ ಅವಳು ಈ ತರ ಕೆಲಸ ಮಾಡ್ತಿರ್ಲಿಲ್ಲ. ಏನೋ ಹಂಗಂದ್ರೆ? ನಿನ್ ಪ್ರಕಾರ ದಿವ್ಯಾ ಕೂಡ ನಿನ್ ಹಾಗೇನೆ ಪ್ರೀತಿ ಕಳ್ಕೊಂಡಿದ್ದಾಳೆ ಅಂತನಾ? ಹೌದು. ಹಾಗಿದ್ರೆ ಅವಳ ಮದುವೆ ಆಗ್ಬಾರ್ದಾಗಿತ್ತು. ಆದ್ರೆ ಅವಳು ಮದುವೆ ಆಗಿ ಆರಾಮಾಗೇ ಇದ್ದಾಳೆ. ಒಂದ್ ವೇಳೆ ಸತ್ಯನೇ ಪ್ಲಾನ್ ಮಾಡಿ ಮದುವೆ ಮನೆಯಿಂದ ಆಚೆ ಕಳ್ಸಿದ್ಲು ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅವಳು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನ ಯಾಕೋ ಮದುವೆ ಆದ್ಲು? ಇದು ಪ್ರೀತಿನಾ? ಅವಳು ಮದುವೆ ಆದ್ಮೇಲೆ ಚೆನ್ನಾಗಿದ್ದಾಳಂತ ಕೇಳಿದ್ಯಾ? ಗೊತ್ತಿಲ್ಲ, ಚೆನ್ನಾಗಿದ್ದಾಳೆ ಅಂತ ಹೇಳಿದ್ಲು. ಅಲ್ವಾ? ಚೆನ್ನಾಗೇ ಇರ್ತಾಳೆ. ಸತ್ಯ ಚೆನ್ನಾಗಿದ್ದಾಳೆ ಅಂತ ಕೇಳಿದ್ಯಾ? ಅವಳಿಗೆ ನಿನ್ನ ಮದುವೆ ಆದ್ಮೇಲೆ ಏನೋ ಸಿಕ್ಕಿದೆ. ಹಾಗೆ ನೋಡಿದ್ರೆ ಅನ್ಯಾಯ ಆಗಿರೋದು ಅಕ್ಕಾಬಾಣ್ಗೆ, ದಿವ್ಯನ್ಗಲ್ಲ. ಅವಳ ಮಾತು ಕೇಳ್ಕೊಂಡು ಅಕ್ಕಾಬಾಣ್ ಮೇಲೆ ಅನುಮಾನ ಪಡ್ತಿದ್ಯಲ್ಲೋ. ಒಂದ್ ವೇಳೆ ಅಕ್ಕಾಬಾಣ್ ನಿನ್ನ ಮದುವೆ ಆಗ್ಲೇಬೇಕು ಅಂತಿದ್ರೆ ನಿನ್ನ ಎತ್ತಾಕೊಂಡೋಗಿ ಮದುವೆ ಆಗಿರೋಳು. ಆ ಕೆಪಾಸಿಟಿ ಅವಳಿಗಿದೆ. ಆದರೆ ಅವಳು ಹಾಗೆ ಮಾಡಲಿಲ್ಲ. ನಿನ್ನ ಮತ್ತೆ ದಿವ್ಯನ್ ಮದುವೆ ಆಗಲಿ ಅಂತ ಅವಳು ಆಸೆ ಪಟ್ಲು. ಸ್ವಲ್ಪ ನಿನ್ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡೋ. ಅಕ್ಕಾಬಾಣ್ಣ ದ್ವೇಷ ಮಾಡಬೇಕು ಅಂತ ಪ್ರತಿಯೊಂದಲ್ಲೂ ತಪ್ಪು ಹುಡುಕ್ಬೇಡ. ಏನೋ ಮತ್ತೆ ಹಳ್ಳಿಗೆ ಹೋಗ್ಬೇಕಾ? ಅಲ್ಲಿದೆ ನಮ್ಮನೆ, ಇಲ್ಲಿರೋದು ಸುಮ್ಮನೆ ಅಂತ ಗಾದೆ ಮತ್ತೆ ಇಲ್ವಾ? ಜಸ್ಟ್ ಶಟ ಬಲ. ನನ್ ಸತ್ರು ಹಳ್ಳಿಗೆ ಬರಲ್ಲ. ನೀನ್ ನನ್ನನ್ನು ಕರಿಬೇಡ. ಅಲ್ಲ, ನೀನ್ ನನ್ ಹೆಂಡ್ತಿ. ನಾನು ಅಲ್ಲಿದ್ಮೇಲೆ ನೀನು ಅಲ್ಲೇ ಇರ್ಬೇಕಲ್ವಾ? ನಿನ್ಗೇನ್ ಅಲ್ಲೇ ಇರಕ್ ಆಸೆನಾ? ಮೊದ್ಲು ನಿಮ್ಮ ಅಪ್ಪನ ಒಪ್ಸಿ ಅರಮನೆಗೆ ಎಂಟ್ರಿ ತಗೊಳದ್ ನೋಡು. ಅದನ್ ಬಿಟ್ಬಿಟ್ಟು ಹಳ್ಳಿ ಆ ಗೊಗ್ಗಯ್ಯನ್ ಸೇವೆ ಅಂತ ಏನಾದ್ರು ಕರ್ದ್ಯೋ ನಾನಂತೂ ಸುಮ್ನೆ ಇರಲ್ಲ. ತಾತ ಇವಾಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ನಿನ್ನ ನಮ್ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಆ ಗೊಗ್ಗಯ್ಯ ಯಾರು ನನ್ನನ್ ಸೊಸೆ ಅಂತ ಒಪ್ಕೊಳಕ್ಕೆ? ನನ್ನನ್ನು ಒಪ್ಕೋಬೇಕಾಗಿರೋದು ನನ್ ಮಾವ, ಅಂದ್ರೆ ನಿನ್ನಪ್ಪ. ಅದು ದಿವ್ಯಾ, ಇದು ನಿನ್ ತವ್ರ ಮನೆ. ಎಷ್ಟ್ ದಿನ ಅಂತ ಇಲ್ಲ ಇರೋದು. ಅದೆಲ್ಲ ಸರಿ ಹೋಗಲ್ಲ. ಇವರೇ ನಮ್ಮನ್ನ ಮನೆ ಬಿಟ್ಟು ಓಡ್ಸಕ್ಕಿಂತ ಮುಂಚೆ ನಾವೇ ಹೋಗ್ಬಿಟ್ರೆ ಸೇಫ್ ಅಲ್ವಾ ಅಂತ. ನೋಡು, ನಿನ್ಗೊಂದು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನಾನ್ ನಿನ್ ಜೊತೆ ಮತ್ತೆ ಬರೋದಾದ್ರೆ ಅದು ಅರಮನೆಗೆ ಮಾತ್ರ. ಆ ಹಳ್ಳಿಗೆ ಯಾವುದೇ ಕಾರಣಕ್ಕೂ ಬರಲ್ಲ. ದಿವ್ಯಾನೋ ಹಿರಿಯ ಅಳಿಯಂದ್ರು ಊಟ ಮಾಡಲ್ವಂತ? ಅವಳೇನೋ ಆರ್ಡರ್ ಮಾಡಿ ತರಿಸ್ಕೋತಾಳಂತೆ. ಅವಳಿಗೆ ಈ ಮನೆ ಊಟ ಸರಿ ಹೋಗಲ್ವಂತ. ಅಜ್ಜಿ ಅಜ್ಜಿ ಪರವಾಗಿಲ್ಲ ಕಣೆ, ಒಂದು ಬಾಯಲ್ಲಿರೋ ನುಂಗು. ಸಾರಿ ಅಜ್ಜಿ, ತುಂಬಾ ಹಸುವಾಗ್ತಿತ್ತು ಅದಕ್ಕೆ. ಈಗ ಬೇಡ ಅನ್ನೋದು, ಆಮೇಲೆ ಹಸುವು ಅನ್ನೋದು. ಯಾವುದಕ್ಕೂ ಊಟ ಎತ್ತಿಟ್ಟಿರು, ಹಸುವಾದ್ರೆ ತಿನ್ಕೊಳ್ಳಿ. ಅತ್ತೆ, ಎಷ್ಟು ಕೊಬ್ಬಿರ್ಬೇಕತ್ತೆ ಇವಳಿಗೆ. ಈ ಮನೇಲಿ ಹುಟ್ಟಿ ಬೆಳೆದಿದ್ದಾಳೆ, ಈ ಮನೆ ಊಟ ಸೆಟ್ ಆಗಲ್ಲ ಅಂತಾಳೆ. ಎಷ್ಟಿರ್ಬೇಕು ಅವಳಿಗೆ? ಸಮಯ ಕಣೆ, ಸಮಯ ಮಾತಾಡ್ಸುತ್ತೆ. ಮಾತಾಡ್ಲಿ ಬಿಡು. ಒಂದಲ್ಲ ಒಂದಿನ ತಾನೇನು ಅನ್ನೋ ಅರಿವು ಅವಳಿಗೆ ಬರುತ್ತೆ. ಆಸೆನೇ ಬಿಟ್ಬಿಟ್ಟಿದ್ದೀನಿ ಅತ್ತೆ.
ಅವಳು ಈ ಜನ್ಮದಲ್ಲಿ ಸುಧಾರಿಸಲ್ಲ ಬಿಡಿ. ಹೋಗ್ಲಿ ಬಿಡೆ, ಅವ್ರ ಬಗ್ಗೆ ಮಾತಾಡಿ ಯಾಕೆ ಬಾಯಿ ನೋಯಿಸ್ಕೊತೀಯ? ಹೌದು, ಜಗ್ಗ ಎಲ್ಲಿ? ಅವನು ಊಟ ಬೇಡವಂತ? ಅವ್ರು ಕುಡ್ಕೊಂಡು ತಿನ್ಕೊಂಡೇ ಮನೆಗೆ ಬರೋದು, ಅವ್ರ ಬಗ್ಗೆ ಏನು ಕೇಳೋದು? ಅಯ್ಯೋ, ಈ ಜನ್ಮದಲ್ಲಿ ಇವನು ಉದ್ಧಾರ ಆಗಲ್ಲ ಕಣೆ. ಅತ್ತೆ, ಅವ್ರ ವಿಚಾರ ಯಾಕೆ ಮಾಡ್ತೀರಿ? ನೀವು ಸುಮ್ಮನೆ ಊಟ ಮಾಡಿ. ಅತ್ತೆ, ಆದರೂ ನನಗೆ ಒಂದು ವಿಷಯದಲ್ಲಿ ಸಮಾಧಾನ ಇದೆ. ಏನದು? ನಮ್ಮ ದಿವ್ಯ ಸತ್ಯ ಮದುವೆಯಾಗಿ ಒಂದು ದಡ ಸೇರಿರಲ್ಲ, ಅದು ತುಂಬ ಖುಷಿ ಅತ್ತೆ. ನಿನ್ನ ಮಾತು ಸತ್ಯನ ವಿಚಾರದಲ್ಲಿ ನಿಜ. ಆದರೆ ದಿವ್ಯ ಇನ್ನೂ ದಡ ಸೇರಿಲ್ಲ, ಒದ್ದಾಡ್ತಾ ಇದ್ದಾಳೆ. ಅವಳ ಬದುಕಿನ ದೋಣಿ ಒಳಗಡೆ ಸಾವಿರ ಸುಳ್ಳಿನ ತೂತುಗಳಿವೆ. ಅದು ಯಾವತ್ತು ನೀರ್ಪಾಲಾಗುತ್ತೋ ಅನ್ನೋ ಆತಂಕ ಕಾಡ್ತಾ ಇದೆ. ಏನತ್ತೆ ಹಾಗಂದ್ರೆ? ದಿವ್ಯನ ವಿಷಯದಲ್ಲಿ ಏನೋ ಮೋಸ ನಡೀತಾ ಇದೆ. ಅದೇನು ಅಂತ ಅವಳಿಗೆ ಗೊತ್ತಿಲ್ಲ. ಅದೇನಾಗಿರ್ಬೋದು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ತಿಳ್ಕೊಳಕ್ ನನ್ನಿಂದನೂ ಆಗ್ತಾ ಇಲ್ಲ. ಅವಳು ಮಾತಾಡೋದಕ್ಕೂ ನಡ್ಕೊಳ್ಳೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಕಣೆ. ಅವಳ ಗಂಡ ಮಾತಾಡ್ತಿದ್ರೆ ತಾಳಮೇಳನೇ ಇಲ್ಲ. ಅತ್ತೆ, ನೀವು ಹೇಳ್ತಿರೋದು ಕೇಳ್ತಿದ್ರೆ ಕಸಿವಿಸಿ ಆಗ್ತಿದೆ. ದಿವ್ಯ ಮಾತುಗಳನ್ನ ನಂಬೇಕೋ ಬಿಡಬೇಕೋ ಒಂದು ಗೊತ್ತಾಗ್ತಿಲ್ಲ. ಮಾತಾಡಲ್ವಾ? ಏನು ಮಾತಾಡಬೇಕು? ಏನಾದರೂ ಮಾತಾಡು. ನನಗೆ ಮಾತಾಡೋದಕ್ಕೇನಿಲ್ಲ. ಸತ್ಯ, ನನಗೆ ಗೊತ್ತು ನಾನು ನಿನಗೆ ತುಂಬ ಹರ್ಟ್ ಮಾಡಿದ್ದೀನಿ. ಸತ್ಯ, ನನಗೆ ನಿದ್ದೆ ಬರ್ತಿದೆ ಕಾರ್ತಿಕ್. ಸತ್ಯ ಪ್ಲೀಸ್ ಒಂದು ನಿಮಿಷ ನನ್ನ ಮಾತು ಕೇಳು. ಏನಾದರೂ ಮಾತಾಡು. ಏನು ಮಾತಾಡಬೇಕು? ನಾನು ನಿನ್ನ ಹತ್ರ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಕಾರ್ತಿಕ್. ನೀನು ಯಾವಾಗ ಯಾವ ಮಾತಿಗೆ ಹೇಗೆ ರಿಯಾಕ್ಟ್ ಮಾಡ್ತೀಯ ಅನ್ನೋದು ಗೊತ್ತಾಗಲ್ಲ. ಒಂದೊಂದ್ಸಲ ತುಂಬ ಚೆನ್ನಾಗಿರ್ತೀಯ, ಮತ್ತೊಂದ್ಸಲ ಸಡನ್ ಆಗಿ ಸಿಟ್ಟು ಮಾಡ್ಕೋತೀಯ. ಸತ್ಯ, ಅದಕ್ಕೆ ಏನು ಬೇಡ, ಮಾತಾಡೋದೇ ಬೇಡ. ಮಾತಾಡ್ಸಿದ್ರೆ ಅಲ್ವಾ ಪ್ರಾಬ್ಲಮ್ಮು? ಮಾತೇ ಇಲ್ಲ ಅಂದ್ರೆ ಇಬ್ರಿಗೂ ನೆಮ್ಮದಿ. ಮಾತಾಡಿ ಕೋಪ ಮಾಡ್ಕೊಳ್ಳೋದು ಯಾಕೆ? ನೀನು ಮಾತಾಡಲಿಲ್ಲ ಅಂದ್ರೆ ನನ್ನ ಕೋಪ ಬರುತ್ತೆ. ಯೋ, ಏನಯ್ಯ ನಿನ್ ಪ್ರಾಬ್ಲಮ್ಮು? ನಾನು ಮಾತಾಡಿದ್ರು ನಿನಗೆ ಕೋಪ ಬರುತ್ತೆ, ಮಾತಾಡ್ಲಿಲ್ಲ ಅಂದ್ರೂ ಕೋಪ ಬರುತ್ತೆ. ನಾನು ಏನ್ ಮಾಡ್ಲಿ? ಒಳ್ಳೆ ಗೋಳಾಯ್ತು ನಿಂದು. ಅಲ್ಲ, ನಾನು ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತೀನಿ? ಹೆಂಡತಿ ತರ. ಡೀಲ್. ಸರಿ, ಅದೇನು ಪ್ರಶ್ನೆ ಅಂತ ಕೇಳು. ನೀನು ನನ್ನ ಜೊತೆ ಒಂದೊಂದು ಸತಿ ಒಂದೊಂದು ಥರ ಇರ್ತೀಯಲ್ಲ, ಯಾಕೆ? ನಾನು ನಿನಗೇನು? ಇದು ಯಾವ ಥರ ಪ್ರಶ್ನೆ ಸತ್ಯ? ಅದೇ ನನ್ನ ಪ್ರಶ್ನೆ. ನಾನು ನಿನಗೇನು ಅಂತ. ನಾನು ನಿನಗೆ ಫ್ರೆಂಡಾ, ವೈರಿನ, ದ್ವೇಷಿನ, ದುಶ್ಮನ್ನ? ನಾನು ನಿನಗೇನು? ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಏನಿದೆ ಹೇಳು. ಇರು, ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೊಂದು ಯೋಚನೆ ಮಾಡ್ಬೇಕಾ? ನೀನು ನನಗೆ, ನಾನು ನಿನಗೆ, ನೀ ನನಗೆ ಸಖಿ ಬಾರಿ ಆಗಬೇಕು.
ಸಖಿ ಬಾರಿಯ ಹಾಗಂದ್ರೇನು? ನೋಡು ನೋಡು, ಇದೇ ಆಗಲ್ಲ ಅನ್ನೋದು. ಡೀಲ್ ಆಗಿದ್ದು ಒಂದು ಪ್ರಶ್ನೆದು, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಎರಡನೇ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ಸರಿ, ಗುಡ್ ನೈಟ್. ಅಮೂಲ್ ಬೇಬಿ, ಸಖಿ ಬಾರ್ಯ, ಗುಡ್ ನೈಟ್. ಸಖಿ ಬಾರಿಯನ ಅಂದ್ರೆ ಏನು ಫುಲ್ ಜೋಶಲ್ಲಿದ್ದೀರಾ ಹಬ್ಬ ಅಂತನಾ? ಅಯ್ಯೋ ರಿತು, ಹಬ್ಬ ಅಂದ್ರೆ ನನಗೆ ಜೋಶ್ ಎಲ್ಲ, ಭಯ ಶುರು ಆಗುತ್ತೆ. ಈ ಹಬ್ಬದಲ್ಲಿ ಯಾವ ಶಾಸ್ತ್ರ ಇರುತ್ತೆ, ಏನ್ ಸಂಪ್ರದಾಯ ಇರುತ್ತೆ ಅಂತ. ಮೊದಲು ಇವತ್ತಿನ ಪ್ರೋಗ್ರಾಮ್ ಏನು ಅಂತ ತಿಳ್ಕೊಬೇಕು. ತಿಳ್ಕೊಳ್ಳಿ. ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಣ್ಣನ್ ಕೇಳಿ, ಅವನೇ ಹೇಳ್ಕೊಡ್ತಾನೆ. ರಿತು, ನನ್ನೇ ರೇಗಿಸ್ತೀಯಾ? ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಅದಕ್ಕೆ ನನ್ನನ್ನು ವಿಚಾರಿಸ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಅಣ್ಣನ್ ಮಾತ್ರ ಮರಿಬೇಡಿ. ಪಾಪ ನಮ್ಮ ಅಣ್ಣ. ರಿತು, ನಿನ್ನ ಹತ್ರ ಒಂದು ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಯಾಕದ್ಕೆ? ಏನಾದ್ರೂ ಲವ್ ಟಿಪ್ಸ್ ಬೇಕಿತ್ತಾ? ಕತ್ತೆ ಅದಲ್ದೆ, ಅದೇನೋ ಭಾರ್ಯ ಸಖಿ, ಸಖಿ ಭಾರ್ಯ ಅಲ್ಲ, ಭಾರ್ಯ ಸಖಿನೇ ಅನ್ಸುತ್ತೆ. ಭಾರ್ಯ ಸಖಿ ಅಂದ್ರೆ ಏನು ಅಂತ ಗೊತ್ತಾ? ಭಾರ್ಯ ಸಖಿನ ಹಂಗಂದ್ರೆ ಏನದ್ಕೆ? ಅದನ್ನೇ ತಾನೇ ನಾನ್ ನಿನ್ನನ್ ಕೇಳ್ತಾ ಇರೋದು. ಅಯ್ಯೋ, ನನ್ನ ಕನ್ನಡನೇ ನೆಟ್ಟಿಗೆ ಬರಲ್ಲ, ನೀವ್ ಹೀಗೆಲ್ಲ ಕೇಳಿದ್ರೆ ಹೇಗೆ? ಬೇಕಿದ್ರೆ ಅಣ್ಣನ್ನ ಗೋಳೈಕೊಳ್ಳೋದು ಹೇಗೆ ಅಂತ ಕೇಳಿ, ಅದನ್ನ ಹೇಳ್ತೀನಿ. ರಿತು, ಅದ್ಗೆ ಅದ್ಯಾವ ಬಾಯೋ ಸಖಿನೋ ನಂಗದೆಲ್ಲ ಗೊತ್ತಿಲ್ಲ. ಮತ್ತಿನ್ ಯಾರ ಕೇಳಲಿ? ಏಯ್, ಕಾಮಿಡಿ ಪೀಸು ಬಾಯ್ಲಿ. ವೇಟ್ ಎ ಮಿನಿಟ್. ಏನಕ್ಕ ಬಂದ್ ಕರೆದ್ರ? ವಾಟ್ಸ್ ಯುವರ್ ಪ್ರಾಬ್ಲಮ್? ಭಾರ್ಯ ಸಖಿ ಅಂದ್ರೇನು? ಇದ್ಯಾವ ಭಾಷೆ, ಕನ್ನಡನೇ ಹಿಂದಿನ? ನನಗೇನ್ ಗೊತ್ತು, ಹೇಗಾದ್ರೂ ಮಾಡಿ ನಾನು ಅದ್ರ ಅರ್ಥ ತಿಳ್ಕೋಬೇಕು. ನನಗೆ ಹೆಲ್ಪ್ ಮಾಡು ಪ್ಲೀಸ್. ಅಯ್ಯೋ, ಇದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಹೋಗಲ್ಲಮ್ಮ ಇಲ್ವಾ? ಆ ಅಮ್ಮನ್ ಕೇಳಿದ್ರಾಯ್ತು. ಏನಂದ್ರಿ? ಏನಾ ಶಬ್ದ? ಅದು ನನಗೂ ಸರಿಯಾಗಿ ಗೊತ್ತಿಲ್ಲ. ಭಾರ್ಯ ಸಖಿ. ಭಾರ್ಯ ಸಖಿ ಗೂಗಲ್ ಅಮ್ಮ. ಭಾರ್ಯ ಸಖಿ ಗೂಗಲ್ ಅಮ್ಮನಿಗೂ ಗೊತ್ತಿಲ್ಲ ಅನ್ಸತ್ತೆ. ನೀವೊಂದ್ಸರಿ ಟ್ರೈ ಮಾಡಿ. ಭಾರ್ಯ ಸಖಿ ಸರ್ಚ್ ಮಾಡಬೇಕು ಅಂದ್ರೆ ಏನ್ ಸರ್ಚ್ ಮಾಡಬೇಕು ಅಂತ ಗೊತ್ತಿರಬೇಕು. ಭಾರ್ಯ ಸಖಿ ಅಂತ ಮೋಸ್ಟ್ಲಿ ಯಾವ ವರ್ಡು ಇಲ್ಲ ಅನ್ಸುತ್ತೆ. ಸರಿಯಾಗಿರೋ ಪದ ಏನು ಅಂತ ನೀನೇ ಹೇಳು. ಹಾಗಾದ್ರೆ ನಿನ್ನೆ ಅದೇನೋ ಅಂದ್ಯಲ್ಲ, ಏನದು? ಹೇಳಲ್ಲ. ಹೇಳು ಅಮೂಲ್ ಬೇಬಿ, ಇನ್ ಒಂದು ಸಲ ಹೇಳು ಆ ಶಬ್ದ ಏನು ಅಂತ. ನಾನು ಹೇಳಲ್ಲ. ಒಂದೇ ಪ್ರಶ್ನೆ ಅಂತ ನೆನೆನೆ ಡೀಲ್ ಆಗಿದೆಯಲ್ಲ, ಸೊ ನೋ ಮೋರ್ ಕ್ವೆಶ್ಚನ್ಸ್. ಅಮೂಲ್ ಬೇಬಿ, ಅಕ್ಕ ಬಾಂಡ್, ನಿಮ್ಮ ತಲೆಗೆ ಈ ರೇಂಜ್ ಹುಳ ಬಿಟ್ಟಿರೋದು ಈ ಬಡ್ಡಿ ಮಗನ? ಅಯ್ಯೋ ಸರಿ ಹೋಯ್ತು. ಅವನೇನು ಹೇಳ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ, ಇನ್ನು ಅದಕ್ಕೆ ಅರ್ಥ ಹುಡ್ಕೊಂಡು ಹೊಟ್ಟಿರೋ ನಿಮಗೆ ನಾನೇನು ಹೇಳಬೇಕು ಅಂತ ನಮ್ಮ ತಾಯಣೆಗೂ ಗೊತ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಕಾಮಿಡಿ ಪೀಸು. ನಾನು ಅದನ್ನು ಹುಡುಕ್ಲೇಬೇಕು. ನನಗೆ ಆ ಪದದ ಅರ್ಥ ಗೊತ್ತಾಗ್ಲೇಬೇಕು. ಇಂಥ ಉತ್ಸಾಹ ಯಾಕೆ ಅಂತ ಕೇಳ್ಬೋದಾ? ಅದು ಅಮೂಲ್ ಬೇಬಿ ಹತ್ರ ನಿನಗೆ ನಾನು ಏನು ಅಂತ ಕೇಳಿದೆ, ಅದಕ್ಕೆ ಅವನು ಆ ಆನ್ಸರ್ ಕೊಟ್ಟ. ಓ, ಹಾಗಿದ್ರೆ ಎಲ್ಲ ಭಾಷೆಗಳ ಬೈಗಳನ್ನು ತೆಗೆದು ನೋಡಬೇಕು, ಅದ್ರಲ್ಲಿ ಒಂದಾಗಿರುತ್ತೆ. ಯಾಕೆ ಅಂದರೆ ಅವನು ತಮ್ಮ ಬಗ್ಗೆ ಒಳ್ಳೇದು ಮಾತಾಡಿರೋದು ಹಿಸ್ಟ್ರಿಲೇ ಇಲ್ವೇ? ಕೂಲ್ ಕೂಲ್ ಅಕ್ಕಬಂಡ್, ಈ ಪದಕ್ಕೆ ಅರ್ಥ ಒಬ್ಬ ವ್ಯಕ್ತಿ ಗೊತ್ತಿರ್ಬೋದು, ಆದರೆ ನೀವು ಅವ್ರ ಹತ್ರ ಕೇಳ್ತೀರಾ ಅನ್ನೋದೇ ಡೌಟು.
ಯಾರು ಹೇಳು ಮಂಜನ, ನನಗಿದ್ರ ಅರ್ಥ ಗೊತ್ತಾಗ್ಲೇಬೇಕು. ಅದ್ ಯಾರೇ ಇದ್ರು ನಾನು ಕೇಳಿ ತಿಳ್ಕೊತೀನಿ. ನಿಮ್ಮ ಅತ್ತೆ ಶಾಕಿನಿ ರಂಗಿನಿ ಖನ 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 ರುದ್ರಿಣಿ ಮೋಹಿನಿ ಮಿಂಗಿಣಿ ಮನಮೋಹಕ ಮಾಯಿನಿ. ಓ ಏನಿದು ಸೆಟಪ್? ಇವತ್ತು ದೀಪಾವಳಿ ಮೊದಲನೇ ದಿನ ಅಲ್ವೇನೋ? ನರಕ ಚತುರ್ದಶಿ. ಇವತ್ತು ಎಣ್ಣೆ ಸ್ನಾನ ಮಾಡ್ಬೇಕು. ಓ ಎಲ್ಲಾರ್ಗು ಎಣ್ಣೆ ಹಚ್ಚಾದ್ಮೇಲೆ ಹೋಲ್ಸೇಲ್ ಆಗಿ ನೀರಲ್ಲಿ ಎಣ್ಣೆ ಹಾಕೋ ಪ್ರೋಗ್ರಾಮ್ ಇದೆ ಅಂತ ಆಯ್ತು. ಇವತ್ತು ನಾವು ನೀರಿಗೆ ಇಳಿದೇ ಇದ್ರು ಪರವಾಗಿಲ್ಲ, ನಿನ್ನ ಮಾತ್ರ ನೀರಿನಲ್ಲಿ ಮುಳಿಸೋದು ಕನ್ಫರ್ಮ್ ಕಣ. ಸೊ ಇವತ್ ನಮ್ಮನೆ ಗಂಡಂದ್ರೆಲ್ಲ ಹೆಂಡತಿ ಕೈಲಿ ಎಣ್ಣೆ ಹಚ್ಚಿಸ್ಕೊತಿದ್ದೀರಾ. ಸೂಪರ್, ಮಜಾ ಮಾಡಿ. ಮಗಳೇ ರಿತು, ಇನ್ ಕೆಲವೇ ವರ್ಷ ನಿನಗೂ ಗಂಡ ಬರ್ತಾನೆ, ಆಮೇಲೆ ನೀನು ಪತಿ ಸೇವೆ ಮಾಡ್ಬೇಕಾಗುತ್ತೆ. ಹೋಗಿ ದೊಡ್ಡಪ್ಪ, ಇನ್ನು ಕೆಲವು ವರ್ಷನ ನನ್ಗೆ ಅಷ್ಟೊಂದೆಲ್ಲ ಕಾಯೋದಿಕ್ಕಾಗಲ್ಲ. ಅಪ್ಪ ಒಂದ್ ಕೆಲ್ಸ ಮಾಡಿ, ಹೇಗಿದ್ರು ಮದ್ವೆ ಆಗಕ್ಕೆ ತುದಿಗಾಲಲ್ಲಿ ಕಾಯ್ತದಾಳೆ. ಬೇಗ ಮದ್ವೆ ಮಾಡಿಸಿ ಮನೆಯಿಂದ ಆಚೆ ಹಾಕಿ. ಅವಾಗ ಇವಳು ತೊಂದ್ರೆ ತಾಪತ್ರೆ ಎಲ್ಲ ತಪ್ಪುತ್ತೆ, ನಾವು ನೆಮ್ಮದಿಯಾಗಿರ್ಬೋದು. ಹಲೋ ಬ್ರದರ್, ಮದ್ವೆ ಆದ ತಕ್ಷಣ ನಿನಗೆ ನನ್ನಿಂದ ಫ್ರೀಡಮ್ ಸಿಕ್ತು ಅಂತ ಅನ್ಕೋಬೇಡ. ವೀಕೆಂಡ್ಸ್ ಎಲ್ಲ ನನ್ ಗಂಡನ್ನ ಇಲ್ಲೇ ಎತ್ತಾಕೊಂಡ್ ಬರ್ತೀನಿ. ವೀಕೆಂಡ್ ಸಂಸಾರ ಇದೇ ಮನೆಯಲ್ಲೇ ನಡೆಯೋದು. ಮುಚ್ಚೆ ಬಾಯ್ನ. ಹುಡುಗಿರಿಗೆಲ್ಲ ಮಾತಾಡ್ಬಾರ್ದು. ಹುಡುಗಿರ್ಗೆ ಸ್ವಲ್ಪ ನಯ ನಾಜುಕ್ ಅನ್ನೋದಿರ್ಬೇಕು. ರೀ ನೋಡ್ರಿ ಇವಳನ್ನ. ನೋಡ್ದೆ. ಅಯ್ಯ, ನಿಂದೊಳ್ಳೆ ಕತೆ ಆಯ್ತಲ್ಲಮ್ಮ. ಈಗ ನಾನ್ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಮದ್ವೆ ಮಾಡ್ದೆ ಬಿಟ್ಬಿಡ್ತೀರಾ ನೀವೆಲ್ಲ? ಯಾವನಾದ್ರೂ ಒಬ್ಬನ್ ಕಟ್ಟೆ ಕಟ್ತೀರಾ, ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಯಾಕಾಗ್ಬೇಕು? ರೀ ನೀವೇನ್ರಿ ಹಲ್ಕಿಸ್ಕೊಂಡು ಅವಳು ನೋಡ್ತಾ ಇದ್ದೀರಾ? ಅವಳಗ್ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಹೇಗ್ ಮಾತಾಡ್ತಿದ್ದಾಳ ನೋಡಿ. ಹಲೋ ಮದರ್ ಇಂಡಿಯಾ, ನೀನು ನನ್ನ ವಯಸ್ಸಲ್ಲಿ ಅಪ್ಪನಿಗೆ ಲೈನ್ ಹೊಡೆದೆ ತಾನೇ ಮದ್ವೆ ಆಗಿದ್ದು. ಈಗ ನಾನ್ ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗೋಗತ್ತಾ? ಸರಿಯಾಗಿ ಹೇಳ್ದೆ ಮಗಳೇ, ಸರಿಯಾಗಿ ಹೇಳ್ದೆ. ರಿತು, ನೀನೇನು ಯೋಚನೆ ಮಾಡ್ಬೇಡಮ್ಮ. ಇನ್ನು 1 ವರ್ಷದಲ್ಲಿ ನಿನಗೂ ವಾಲ್ಗ ಊದ್ಸೇ ಬಿಡ್ತೀವಿ. ಈಗ ಸದ್ಯಕ್ಕೆ ಎಣ್ಣೆ ಹಚ್ಚೋ ಕಾರ್ಯಕ್ರಮ ಶುರು ಮಾಡೋಣ. ಮೆತ್ತಗೆ ಹಚ್ಚಕ್ಕಾಗಲ್ವಾ? ಎಣ್ಣೆ ಹಚ್ಕೊಳ್ಳುವಾಗ ಕುಯ್ಯೋ ಕುಯ್ಯೋ ಅಂತ ಡೌ ಮಾಡಿದ್ರೆ ಅಷ್ಟೇ. ಇವಾಗ ಹಲೋ, ನೀನು ಹೆಂಡತಿ ಕೆಲಸ ಕರೆಕ್ಟ್ ಆಗಿ ಮಾಡು. ಸತ್ಯ, ಮತ್ತೆ ನಾನ್ ನಿನ್ನೆ ಹೇಳಿದ ಶಬ್ದದ ಅರ್ಥ ಗೊತ್ತಾಯ್ತಾ? ಹಲೋ, ನಿನ್ನೆ ಕೇಳ್ತಾ ಇರೋದು ಕೇಳಿಸ್ತಾ ಇದ್ಯಾ? ಕೇಳಿಸ್ತು. ನೀನ್ ಇನ್ನೊಂದು ಪ್ರಶ್ನೆ ಕೇಳಲ್ಲ ಅಂದ್ರೆ ನಾನು ಉತ್ತರ ಹೇಳ್ತೀನಿ. ಓ, ನಿಂಗೆ ಉತ್ತರ ಗೊತ್ತಾಯ್ತಾ? ಚಾನ್ಸೇ ಇಲ್ಲ. ಒಂದ್ ವೇಳೆ ನೀನ್ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ನೀನ್ ಸೋತೆ ಅಂತ. ಆ ಪದ ನಿನಗ್ ಸೂಟ್ ಆಗಲ್ಲ ಅಂತ. ನಿಂಗೆ ಈ ಡೀಲ್ ಓಕೆನಾ? ಹಾ, I only go for big temples, you know. ದೇವಸ್ಥಾನಕ್ಕೆ ಬಂದು ಹಾಗೆಲ್ಲ ಮಾತಾಡಬೇಡಪ್ಪ. ದೇವಸ್ಥಾನದಲ್ಲಿ ಚಿಕ್ಕದು ದೊಡ್ಡದು ಅಂತ ಏನಿರಲ್ಲ, ಅದೆಲ್ಲ ನಮ್ಮ ಮನಸ್ಸಲ್ಲಿರೋದು. ದೇವ್ರು ಎಲ್ಲೇ ಇದ್ರೂ ಅದು ಶಕ್ತಿನೇ. ಕೆನ್ನೆ ಬಡ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊ. ಹಾಗಲ್ಲ, ನಾನು ಬಿಗ್ ಟೆಂಪಲ್ಸ್ಗೆ ಹೋಗೋದು, ಅದಕ್ಕೆ ಕೇಳಿದೆ ಅಷ್ಟೇ. ಇನ್ಫ್ಯಾಕ್ಟ್ ಅಮೆರಿಕದಲ್ಲಿ ಎಲ್ಲ ಬಿಗ್ ಟೆಂಪಲ್ಸೇ ಇರೋದು. ಏನೇ ಮಾಡಿದ್ರು ತುಂಬಾ ದೊಡ್ಡದಾಗಿ ಮಾಡ್ಬೇಕಲ್ವಾ? ರೀ, ಅಮೆರಿಕದಲ್ಲಿರೋ ಟೆಂಪಲ್ಗೆ ನನ್ನನ್ನು ಕರ್ಕೊಂಡು ಹೋಗಿ, ನೀವು ಮೀಟಿಂಗ್ ಹೋಗಿ, ನಾನು ಟೆಂಪಲ್ಗೆ ಹೋಗ್ತೀನಿ.
ಇವಳೇನೋ ಸ್ಕೀಮ್ ಆಗ್ತಾವಳಲ್ಲ, ಪಕ್ಕ ಇದ್ ನನ್ ಬುಡಕ್ಕೆ ಬರುತ್ತೆ. ಚೋಟ ಫಾರಿನ್ ಟ್ರಿಪ್ಗೆ ಸ್ಕೀಮ್ ರೆಡಿ ಮಾಡ್ಕೊತಾವಳೆ. ಕೌಂಟರ್ ಪ್ಲಾನ್ ರೆಡಿ ಮಾಡ್ಕೊಂಬಿಡಪ್ಪ. ಓಕೆ ಬಾಸ್. ಅಲ್ವೇ ದಿವ್ಯಾ, ನೀನು ದೇವಸ್ಥಾನಕ್ಕೆ ಹೋಗ್ತೀಯಾ? ಮನೆ ಪಕ್ಕ ಇರೋ ದೇವಸ್ಥಾನಕ್ಕೆ ಹೋಗಿ ಅಂತಂದ್ರೆ ಹೋಗ್ತಿರ್ಲಿಲ್ಲ ನೀನು. ಬಲವಂತ ಮಾಡಿ ನೀನ್ ಕರ್ಕೊಂಡು ಹೋಗ್ಬೇಕಾಗ್ತಿತ್ತು. ಅಮ್ಮ, ಅದ್ ನಿನ್ ಮನೆ ಪಕ್ಕ ಇರೋ ಗುಡಿ ಅಲ್ಲ, ಅಮೇರಿಕದಲ್ಲಿರೋ ಟೆಂಪಲ್. ಹಿತ್ಲ ಗಿಡ ಮದ್ದಲ್ಲ ಅನ್ನೋದಕ್ಕೆ ನಿನ್ನ ನೋಡೇ ಹೇಳಿರ್ಬೇಕು. ಮತ್ತೆ ಶುರು ಹಚ್ಕೊಂಡ್ರ? ದೇವಸ್ಥಾನಕ್ಕೆ ಬಂದಿದ್ದೀವಿ, ಭಕ್ತಿಯಿಂದ ಪೂಜೆ ಮಾಡಿಸ್ಕೊಂಡು ಹೋಗೋಣ, ನಡೀರಿ. ನಂದು ರೋಹಿಣಿ ನಕ್ಷತ್ರ ವೃಷಭ ರಾಶಿನೇ. ಏನಾಯ್ತು? ಯಾಕೆ ಎಲ್ರು ನನ್ನ ಹಂಗೆ ನೋಡ್ತಾ ಇದ್ದೀರಾ? ನಿಮ್ ರಾಶಿ ನಕ್ಷತ್ರ ಹೇಳಿ. ನಂದೇ ಹೇಳಿದ್ದು, ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಏನಪ್ಪ ನಿಂದು ದಿವ್ಯಂದು ಒಂದೇ ರಾಶಿ ಒಂದೇ ನಕ್ಷತ್ರ ಆಗೋಯ್ತಲ್ಲಪ್ಪ. ವಾ, ಹೌದಾ? ಸೂಪರ್ ಅಲ್ವಾ ಬೇಬಿ? ನೋಡಿದ್ಯಾ, ನಾವಿಬ್ರು ಎಲ್ಲ ವಿಚಾರದಲ್ಲೂ ಒಂದೇ ತರ, ಸೇಮ್ ಟು ಸೇಮ್. ಒಂದೇ ನಕ್ಷತ್ರದವರಿಗೆ ಮದುವೆ ಮಾಡಲ್ಲಪ್ಪ, ಸಂಸಾರ ಚೆನ್ನಾಗಿರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.